ಒಂದು ವೆಜ್ ಚಟ್ಪಟ್, ರಾಯಲ್ ವರಿ ಕೋಡಿಕುರ ಅಂತ ಹೇಳಿ ಈ ಎರಡೂ ಕೂಡ ಇಲ್ಲಿ ತುಂಬಾನೇ ಫೇಮಸ್. ಕುಲ್ಚಾ ಜೊತೆಗೆ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಒಂದು ನಾರ್ಮಲ್ ರೆಸ್ಟೋರೆಂಟ್ ಅಲ್ಲಿ ಸುಮ್ಮನೆ ಮೆನು ನೋಡಿ ಆರ್ಡರ್ ಮಾಡೋದಕ್ಕಿಂತ ಆ ಸರ್ವ್ ಮಾಡೋ ರೀತಿ ಎಲ್ಲ ಟ್ರೈನ್ ಮೇಲೆ ಬರೋದು ಇಟ್ಸ್ ರಿಯಲಿ ಯೂನಿಕ್. ಅಂದ್ರೆ ನಿಮ್ಗೆ ಇಲ್ಲಿ ಒಂಥರ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನೆಲ್. ನಾನು ಕಾವ್ಯ. ವೀಕ್ಷಕರೇ, ನೀವು ಬುಲೆಟ್ ಟ್ರೈನ್ ನೋಡಿರ್ತೀರಾ, ಎಕ್ಸ್ಪ್ರೆಸ್ ಟ್ರೈನ್ ನೋಡಿರ್ತೀರಾ, ಜೊತೆಗೆ ಗೂಡ್ಸ್ ಟ್ರೈನ್, ಜನರಲ್ ಟ್ರೈನ್ ಕೂಡ ನೋಡಿರ್ತೀರಾ. ಆದರೆ ಎಲ್ಲಾದರೂ ನಿಮಗಿಷ್ಟವಾದಂತಹ ಫುಡ್ಡನ್ನು ಸರ್ವ್ ಮಾಡುವಂತಹ ಟ್ರೈನ್ ನೋಡಿರ್ತೀರಾ? ಒಂದು ವೇಳೆ ನೋಡಿಲ್ಲ ಅಂದರೆ ಇವತ್ತು ಆ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಪ್ಲಾಟ್ಫಾರಂ ನಂಬರ್ 65. ಈ ಪ್ಲಾಟ್ಫಾರಂಗೆ ಹೋಗಿ ನಿಮಗಿಷ್ಟವಾಗುವಂತಹ ಫುಡ್ಡನ್ನು ಟ್ರೈ ಮಾಡ್ತಾ, ಒಂದೊಳ್ಳೆ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಜರ್ನಿ ಮಾಡ್ಕೊಂಡು ಬರೋಣ. ನಾವೀಗ ಪ್ಲಾಟ್ಫಾರ್ಮ್ 65 ಅಲ್ಲಿ ವಾಡಿ ಜಂಕ್ಷನ್ ಅಲ್ಲಿ ಇದೀವಿ. ಕಂಪ್ಲೀಟ್ ರೆಸ್ಟೋರೆಂಟ್ ನಿಮ್ಗೆ ಇಲ್ಲಿ ಟ್ರೈನ್ ಥೀಮ್ ಅಲ್ಲೇ ಇದೆ. ಗಮನಿಸ್ತಾ ಇರ್ಬೋದು ನೀವು ಟೇಬಲ್ನು ಕೂಡ. ಟಿಶ್ಯೂ ಬಾಕ್ಸ್ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಟ್ರೈನ್ ಥೀಮ್ ಅಲ್ಲಿ ಕಾಣಿಸುತ್ತೆ. ಈ ಟ್ರ್ಯಾಕ್ ಕೂಡ ಗಮನಿಸ್ತಾ ಇರ್ಬೋದು, ಅದು ಕೂಡ ಟ್ರೈನ್ ಥೀಮ್ ಅಲ್ಲಿ ಇದೆ. ಈವನ್ ಮೆನು ಕೂಡ ಟ್ರೈನ್ ಥೀಮ್ ಅಲ್ಲಿ ಇದೆ. ಕಂಪ್ಲೀಟ್ ರೆಸ್ಟೋರೆಂಟ್ ನಿಮ್ಗೆ ಟ್ರೈನ್ ಥೀಮ್ ಅಲ್ಲಿ ಇದೆ. ಸೌಂಡ್ಸ್ ಕೂಡ ಬರುತ್ತೆ ನಿಮ್ಗೆ. ರೈಲ್ವೆ ಜಂಕ್ಷನ್ ಅಲ್ಲಿ ಹೋಗುವಾಗ ಯಾವ ರೀತಿಯಾಗಿ ಟ್ರೈನ್ ಬರುವಾಗ ಸೌಂಡ್ ಬರುತ್ತೆ. ಒಟ್ಟಾರೆಯಾಗಿ ತುಂಬಾನೇ ಚೆನ್ನಾಗಿದೆ. ಈ ಫುಡ್ ಕೂಡ ಆರ್ಡರ್ ಮಾಡಿದೀವಿ, ಇನ್ನೇನು ಫುಡ್ ಕೂಡ ಬರುತ್ತೆ. ಎಲ್ಲ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿಯಾಗಿದೆ ಹೇಳ್ತೀವಿ. ಇವಾಗ ನಾವು ಆರ್ಡರ್ ಮಾಡಿರೋದು ಸೌತ್ ಇಂಡಿಯನ್ ಸ್ಟಾರ್ಟರ್ಸ್. ಇವಾಗ ನಾನು ಟೇಸ್ಟ್ ಮಾಡ್ತಿರೋದು ಕಾಜು ಬೇಬಿ ಕಾರ್ನ್ ರೋಸ್ಟ್ ಅಂತ. ಕಾಜು ಬೇಬಿ ಕಾರ್ನ್ ರೋಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ ವೇಳೆ ಪ್ಲಾಟ್ಫಾರ್ಮ್ 65ಗೆ ವಿಸಿಟ್ ಮಾಡಿದ್ರೆ ಖಂಡಿತ ವಿಸಿಟ್ ಮಾಡ್ತೀರಾ, ಯಾಕಂದ್ರೆ ಅಷ್ಟು ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿದೆ. ಫುಡ್ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿದೆ. ಇಲ್ಲಿ ಬಂದ್ರೆ ಕಾಜು ಬೇಬಿ ರೋಸ್ಟ್ ನ ಒಂದ್ಸಲ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿದೆ. ಬಾಯಲ್ಲಿ ಗರಿ ಗರಿಯಾಗಿ ನಿಮ್ಗೆ ಟೇಸ್ಟಿಯಾಗಿ ಸಿಗುತ್ತೆ. ಇವಾಗ ನಾನು ಟ್ರೈ ಮಾಡಿದ್ದು ಕುಚಿಪುಡಿ ಚಿಕನ್ ಅಂತ ಹೇಳಿ, ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿದ್ರೆ ಪಕ್ಕ ಇದನ್ನ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ, ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಸರ್, ಇನ್ನು ಓವರ್ ಆಲ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬ್ರಾಂಚಸ್ ಇದೆ? ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿ ಎಷ್ಟು ಇಯರ್ ಆಗಿದೆ ಸರ್? 14 ಮಂತ್ ಆಗಿದೆ ಇದು ಬ್ರಾಂಚ್ಗೆ. 14 ಮಂತ್ ಆಗಿದೆ. ಇನ್ನೊಂದು ಬ್ರಾಂಚ್ಗೆ ಸರ್, ತುಂಬಾ ಮೂವಿಂಗ್ ಇರೋ ಫುಡ್ ಯಾವುದು? ಕಸ್ಟಮರ್ಸ್ಗೆ ಇಷ್ಟ ಆಗ್ತಿರುವಂತಹ ಫುಡ್ ಯಾವುದು ಇಲ್ಲಿ? ನಾನ್ ವೆಜ್ ಅಲ್ಲಿ ಕುಚಿಪುಡಿ ಚಿಕನ್ ಇದೆ, ಅಲ್ಲಲ್ಲಿ ಕೂಡ ಡ್ರಿಂಕ್ಸ್ ಇದೆ, ಅದು ತುಂಬಾ ಇಷ್ಟ ಆಗುತ್ತೆ ಕಸ್ಟಮರ್ಗೆ. ಇನ್ನೊಂದು ವೆಜ್ ಅಲ್ಲಿ ಅದು ಕೋಡ ಸಿನಿಮಾ ಪನ್ನೀರ್ ಕೂಡ ಇದೆ. ಮೇನ್ ಕೋರ್ಸ್ ಅಲ್ಲಿ ಇವಾಗ ಕುಲ್ಚಾ ಜೊತೆಗೆ ನಾನು 2 ಕರಿಯನ್ನ ಆರ್ಡರ್ ಮಾಡಿದೀನಿ. ಅದರಲ್ಲಿ ಒಂದು ವೆಜ್ ಚಟ್ಪಟ್, ಮತ್ತೊಂದು ರಾಯಲ್ ವರಿ ಕೋಡಿಕುರ ಅಂತ ಹೇಳಿ. ಈ ಎರಡೂ ಕೂಡ ಇಲ್ಲಿ ತುಂಬಾನೇ ಫೇಮಸ್. ಕುಲ್ಚಾ ಜೊತೆಗೆ ಟ್ರೈ ಮಾಡ್ಬಿಟ್ಟು ನಿಮ್ಗೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ತುಂಬಾನೇ ಚೆನ್ನಾಗಿದೆ. ಕುಲ್ಚಾ ಜೊತೆಗೆ ಚಿಕನ್ ಗ್ರೇವಿ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಇದು ಇಲ್ಲಿನ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಇನ್ನು ವೆಜ್ ಚಟ್ಪಟ್ ಜೊತೆಗೆ ಕುಲ್ಚಾ ಕಾಂಬಿನೇಷನ್ ಯಾವ ರೀತಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಈಗ ನಾನು ಕುಲ್ಚಾ ಜೊತೆಗೆ ವೆಜ್ ಚಟ್ಪಟ್ ನ ಟ್ರೈ ಮಾಡ್ತಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿದೆ. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ವೆಜ್ಜು ನಾನ್ ವೆಜ್ಜು ಎರಡು ಕೂಡ ತುಂಬಾನೇ ಟೇಸ್ಟಿ ಆಗಿದೆ. ನೀವು ಒಂದ್ ವೇಳೆ ಪ್ಲಾಟ್ಫಾರ್ಮ್ 65 ರೆಸ್ಟೋರೆಂಟ್ಗೆ ಬಂದ್ರೆ ಅಂದ್ರೆ ನಿಮ್ಗೆ ಇಲ್ಲಿ ಒಂಥರ ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ವೆಜ್ಜು ನಾನ್ ವೆಜ್ ಎರಡು ಕೂಡ ಸಿಗುತ್ತೆ, ಹಾಗೆ ಎರಡು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ.
ಅಬ್ಬಾ, ನಾನಂತೂ ಪ್ಲಾಟ್ಫಾರ್ಮ್ 65ಗೆ ಬಂದ್ ಹಿಡಿದು ಒಂದೊಳ್ಳೆ ಟೇಸ್ಟಿ ಜರ್ನಿ ಮಾಡ್ಕೊ ಬಂದೆ. ನಂಗಂತೂ ಸಖತ್ ಇಷ್ಟ ಆಯ್ತು, ತುಂಬಾನೇ ಖುಷಿ ಆಯ್ತು. ನಂತರನೇ ಪ್ಲಾಟ್ಫಾರ್ಮ್ 65ಗೆ ಬಂದ್ ಹಿಲ್ದಿರುವಂತವ್ರು ಈಗಾಗ್ಲೇ ಟೇಸ್ಟಿ ಜರ್ನಿ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ಪ್ಲಾನ್ ಹೇಗಿದೆ, ಅವ್ರು ಏನೆಲ್ಲ ಟ್ರೈ ಮಾಡ್ತಿದ್ದಾರೆ ಮಾತನಾಡ್ಸೋಣ. ಚೆನ್ನಾಗಿದೆ. ಆ್ಯಂಡ್ ಏನಾಗುತ್ತೆ ಅಂದರೆ ಸ್ಪೆಷಲ್ ಒಕೇಶನ್ಸ್ ಲೈಕ್ ಬರ್ಡೇಸು ಆ್ಯನಿವರ್ಸರಿ ಅಂದರೆ ಯೂಶಲಿ ಮನೇಲಂತೂ ನಾವು ಆಚೆ ಹೋಗಿ ತಿನ್ನೋಣ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ. ಅದರಲ್ಲಿ ರೆಗ್ಯುಲರ್ ರೆಸ್ಟೋರೆಂಟಿಗೆ ಹೋಗೋದಕ್ಕಿಂತ ನಾವು ಅಂದ್ಕೊಳ್ಳೋದು ಮಕ್ಳು ಕರ್ಕೊಂಬರೋಣ, ಇಲ್ಲಿ ಒಂಥರ ಟ್ರೈನ್ ಬರೋ ಥರದ್ದೆಲ್ಲ ನೋಡ್ತಾರೆ ಹಾಗೆ ಹಿಂಗೆ ಅಂತ ಅನಿಸುತ್ತೆ. ಬಟ್ ಅದು ನಮಗೇನು ಅಷ್ಟೇ ಖುಷಿ ಕೊಡುತ್ತೆ ದೊಡ್ಡವ್ರಿಗೂ. ಆ್ಯಂಡ್ ಒಂದು ಸ್ಪೆಷಲ್ ಒಕೇಶನ್ಗೆ ಒಂದು ಸ್ಪೆಷಲ್ ಆಗಿರೋ ರೆಸ್ಟೋರೆಂಟ್ಗೆ, ಡಿಫ್ರೆಂಟ್ ಆಗಿರೋ ರೆಸ್ಟೋರೆಂಟಿಗೆ ಬಂದರೆ ಇಟ್ ಆ್ಯಡ್ಸ್ ಅಪ್ ಟು ಯುವರ್ ಸ್ಪೆಷಲ್ ಒಕೇಶನ್ ಅಂತ ಅನಿಸುತ್ತೆ. ಫುಡ್ ಅಮೇಝಿಂಗ್ ಆಗಿದೆ, ಲಾಟ್ ಆಫ್ ವೆರೈಟೀಸ್ ಇದೆ, ವೆಜ್ ಆ್ಯಂಡ್ ನಾನ್ ವೆಜ್ ಇದೆ. ಸೊ ನಮಗಂತೂ ತುಂಬಾ ಇಷ್ಟ ಇಲ್ಲಿಗೆ ಬರೋದು. ಇನ್ಫ್ಯಾಕ್ಟ್ ನಾವು ಇಲ್ಲ ಹತ್ತಿರದಲ್ಲೇ ಇರೋದು. ವಿ ಕೀಪ್ ಕಮಿಂಗ್ ಫಾರ್ ಆಲ್ ಡಿಫ್ರೆಂಟ್ ಒಕೇಶನ್ಸ್ ಟು ದಿಸ್ ಪ್ಲೇಸ್. ಮನೆಗೆ ಹತ್ತಿರನೂ ಇದೆ, ಪ್ಲಸ್ ಕಾಸ್ಟ್ ಎಫೆಕ್ಟಿವ್, ಪ್ಲಸ್ ತುಂಬಾ ವೆರೈಟಿ ಇದೆ ಅಂತ ಇಲ್ಲಿಗೆ ಬರ್ತೀವಿ ನಾವು. ನಾರ್ಮಲ್ ರೆಸ್ಟೋರೆಂಟಲ್ಲಿ ಸುಮ್ಮನೆ ಮೆನು ನೋಡಿ ಆರ್ಡರ್ ಮಾಡೋದಕ್ಕಿಂತ ಆ ಸರ್ವ್ ಮಾಡೋ ರೀತಿ ಎಲ್ಲ ಟ್ರೈನ್ ಮೇಲೆ ಬರೋದು, ಇಟ್ಸ್ ರಿಯಲಿ ಯೂನಿಕ್. ಅದು ಅಂತೂ ತುಂಬ ಚೆನ್ನಾಗಿದೆ, ಆಂಬಿಯನ್ಸ್ ತುಂಬ ಚೆನ್ನಾಗಿದೆ, ಆ ಟ್ರೈನೇ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಇಲ್ಲಿ ಒಂದು ವಿಸಿಟ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ. ವಾವ್, ನನಗಂತೂ ತುಂಬಾನೇ ಇಷ್ಟ ಆಯಿತು. ನಾವಿವತ್ತು ಇಲ್ಲಿ ಟ್ರೈ ಮಾಡಿದ್ದು ಇಂಡಿಯನ್ ಸೌತ್ ಡಿಶಸ್ನ. ಇಲ್ಲಿ ಚೈನೀಸ್ ಸಿಗುತ್ತೆ, ಹಲವಾರು ರೀತಿಯ ವೆರೈಟಿ ಡಿಶಸ್ ಕೂಡ ನಿಮ್ಗೆ ಸಿಗುತ್ತೆ. ನೀವು ಕೂಡ ಇಲ್ಲಿ ಬಂದು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.